ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಮಕ್ಕಳಿಗೋಸ್ಕರ ಹೊಸ ನಾಷ್ಟಾ ರೆಸಿಪಿ ಹೇಳ್ತಾ ಇದ್ದೀನಿ. ಟಿಫನಿಗೂ ಕೊಡಬಹುದು, ತುಂಬ ಟೇಸ್ಟಿಯಾಗಿರುತ್ತದೆ. ಮೊದಲು ಒಂದು ಪಾತ್ರೆಗೆ 1 ಕಪ್ ಅಕ್ಕಿ, ಅರ್ಧ ಕಪ್ ಕಡಲೆಬೇಳೆಯನ್ನು ಹಾಕಿಕೊಳ್ಳಿ. ನೀವು ಜಾಸ್ತಿ ಬೇಕಾದರೆ 2 ಕಪ್ ಅಕ್ಕಿ 1 ಕಪ್ ಕಡಲೆಬೇಳೆ ಹಾಕಿದರೂ ನಡೆಯುತ್ತದೆ. ಇದು ಚೆನ್ನಾಗಿ ತೊಳೆದುಕೊಳ್ಳಿ. ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಕೊನೆಯವರೆಗೂ ನೋಡಿ, ನಿಮಗೆ ಅರ್ಥವಾಗುತ್ತದೆ. ನೋಡಿ, ಈ ರೀತಿ ಅಕ್ಕಿಯನ್ನು ಚೆನ್ನಾಗಿ ತೊಳೆದುಕೊಳ್ಳಿ. ಅಕ್ಕಿ ಚೆನ್ನಾಗಿ ತೊಳೆದ ನಂತರ ಚೆನ್ನಾಗಿರೋ ನೀರನ್ನು ಹಾಕಿಕೊಂಡು ಇಡೀ ರಾತ್ರಿ ನೆನೆಯಲು ಬಿಡಿ. ಇಲ್ಲದಿದ್ದರೆ 4 ಗಂಟೆ ನೆನೆದರೂ ಸಾಕಾಗುತ್ತದೆ. ಮಕ್ಕಳ ಟಿಫಿನಿಗಂತೂ ಹೇಳು ಮಾಡಿಸಿದ ಆಗಿದೆ. ತುಂಬ ಟೇಸ್ಟಿಯಾಗಿರುತ್ತದೆ ಹಾಗೂ ಆರೋಗ್ಯಕ್ಕೂ ಒಳ್ಳೆಯದು. ಇದರಲ್ಲಿ ಬಹಳ ತರಕಾರಿ ಇರುವುದರಿಂದ ಮಕ್ಕಳಿಗೂ ತುಂಬ ಚೆನ್ನಾಗಿರುತ್ತದೆ. ನೋಡಿ ಎಷ್ಟು ಚೆನ್ನಾಗಿ ನೆನೆದಿದೆ. ಇದನ್ನು ಒಂದು ಸಲ ಮಿಕ್ಸರ್ ಜಾರಿಗೆ ಹಾಕಿ ರುಬ್ಬಿಕೊಳ್ಳಿ. ನೋಡಿ, ಈ ರೀತಿ ಚೆನ್ನಾಗಿ ರುಬ್ಬಿಕೊಳ್ಳಬೇಕು. ನಾವು ಎಷ್ಟು ನುಣ್ಣಗೆ ರುಬ್ಬಿಕೊಳ್ಳುತ್ತೇವೆ, ಈ ನಾಷ್ಟಾ ರೆಸಿಪಿ ಅಷ್ಟು ಚೆನ್ನಾಗಿ ಬರುತ್ತದೆ. ನೀವು ವಿಡಿಯೋ ಕೊನೆಯವರೆಗೂ ನೋಡಿದರೆ ನಿಮಗೆ ಅರ್ಥವಾಗುತ್ತದೆ. ಏಕೆಂದರೆ ಇದರಲ್ಲಿ ನಾನು ಚಿಕ್ಕ ಚಿಕ್ಕ ಟಿಪ್ಸ್ ಹೇಳಿದ್ದೇನೆ, ಅದು ನಿಮಗೆ ಅರ್ಥವಾಗುತ್ತದೆ. ನೋಡಿ, ಈ ರೀತಿ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಇದು 5 ನಿಮಿಷ ನೆನೆಯಲು ಬಿಡಿ. ಅಲ್ಲಿಯ ತನಕ ನಾವು ತರಕಾರಿಯನ್ನು ಕಟ್ ಮಾಡಿಕೊಳ್ಳಬೇಕು. ನೋಡಿ, ತುರಿದಿರುವ ಗಜ್ರಿ, ಸಣ್ಣಗೆ ಕಟ್ ಮಾಡಿರುವ ಟೊಮೆಟೊ ಹಣ್ಣು, ಈರುಳ್ಳಿ, ಕ್ಯಾಪ್ಸಿಕಮ್, ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಚೆನ್ನಾಗಿ ಕಟ್ ಮಾಡಿದ ನಂತರ ಒಂದು ಪಾತ್ರೆಗೆ ಹಾಕಿಕೊಳ್ಳೋಣ. ನೋಡಿ, ಎಲ್ಲ ತರಕಾರಿ ಹಾಕಿಕೊಳ್ಳಬೇಕು. ಟೊಮೆಟೊ, ಗಜ್ರಿ, ಈರುಳ್ಳಿ, ಕ್ಯಾಪ್ಸಿಕಮ್. ಏಕೆಂದರೆ ಈ ರೀತಿ ತರಕಾರಿ ಹಾಕುವುದರಿಂದ ಮಕ್ಕಳು ತುಂಬ ಇಷ್ಟಪಡುತ್ತಾರೆ. ನಾವು ಡೈರೆಕ್ಟ್ ಕೊಡುವುದರಿಂದ ತರಕಾರಿಯನ್ನು ತಿನ್ನುವುದಿಲ್ಲ. ಈ ರೀತಿ ಡಿಫ್ರೆಂಟಾಗಿ ನಾಷ್ಟ ಮಾಡಿಕೊಟ್ಟರೆ ಮಕ್ಕಳು ತುಂಬ ಇಷ್ಟಪಡುತ್ತಾರೆ. ಒಂದು ಸಲ ಈ ರೆಸಿಪಿ ಟ್ರೈ ಮಾಡಿ, ಮಕ್ಕಳಂತೂ ತುಂಬ ಇಷ್ಟಪಡುತ್ತಾರೆ. ಇದಕ್ಕೆ 1 ಸ್ಪೂನ್ ಖಾರ, ಅರ್ಧ ಸ್ಪೂನ್ ಕಾಲ ನಮಕ್ ಹಾಕಿಕೊಳ್ಳಿ. ಕಾಲ ನಮಕ್ ಹಾಕುವುದರಿಂದ ತುಂಬ ಟೇಸ್ಟಿಯಾಗಿ ಬರುತ್ತದೆ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಮಿಕ್ಸ್ ಆದ ನಂತರ ರುಬ್ಬಿರುವ ಅಕ್ಕಿ ಹಿಟ್ಟಿಗೆ 1 ಸ್ಪೂನ್ ಉಪ್ಪು, 1 ಚಿಟಿಕೆ ಅಡಿಗೆ ಸೋಡಾ ಹಾಕಿಕೊಳ್ಳಿ. ನಾನು ಮೊದಲೇ ಹೇಳಿದ್ದೆ. ನೋಡಿ, ಅಡಿಗೆ ಸೋಡಾ ಹಾಕುವುದರಿಂದ ತುಂಬ ಫ್ಲಫಿಯಾಗಿ ಈ ನಾಷ್ಟ ಬರುತ್ತದೆ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಗ್ಯಾಸ್ ಮೇಲೆ ಒಂದು ಕಡಾಯಿನಿಟ್ಟು 1 ಸ್ಪೂನ್ ಎಣ್ಣೆ ಹಾಕಿಕೊಳ್ಳಿ. ನೋಡಿ, ಇದು ಕಡಾಯಿಯಲ್ಲಿ ಮಾಡುವುದು. 2 ಸ್ಪೂನ್ ದೋಸೆ ಮಿಶ್ರಣ ಹಾಕಿದರೆ ಸಾಕಾಗುತ್ತದೆ. ನೋಡಿ, ಇದರ ಮೇಲೆ ಹೀಗೆ ಮಿಕ್ಸ್ ಮಾಡಿರುವ ತರಕಾರಿ ಮಿಶ್ರಣ ಹಾಕಿಕೊಳ್ಳಿ. ನೀವು ಮೊದಲೇ ನೋಡುತ್ತಿರಬಹುದು, ಈ ನಾಷ್ಟ ತುಂಬ ಚೆನ್ನಾಗಿರುತ್ತದೆ. ಟಿಫನಿಗೂ ತುಂಬ ಕೊಡಬಹುದು. ಮುಚ್ಚಳ ಮುಚ್ಚಿ 2 ನಿಮಿಷ ಬೇಯಿಸಿಕೊಳ್ಳಿ. 2 ನಿಮಿಷ ಬೇಯಿಸಿದರೆ ಸಾಕಾಗುತ್ತದೆ. ನೋಡಿ, ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ನಿಜವಾಗ್ಲೂ ಈ ನಾಷ್ಟ ತುಂಬ ಚೆನ್ನಾಗಿರುತ್ತದೆ ಹಾಗೂ ತುಂಬಾ ಫ್ಲಫಿಯಾಗಿ ಬರುತ್ತದೆ. ನೋಡಿ, ಇವಾಗ ತೆಗೆದುಕೊಳ್ಳಿ. ಮೊದಲು ಒಂದು ದೋಸೆ ಅಂಟುತ್ತದೆ, ನಂತರ ಯಾವುದೂ ಅಂಟುವುದಿಲ್ಲ. ನೋಡಿ, ಈ ರೀತಿ ಮಾಡಿ ಇಟ್ಟುಕೊಳ್ಳಿ. ನೋಡಿ, ಅದೇ ಕಡೆಗೆ 1 ಸ್ಪೂನ್ ಎಣ್ಣೆ ಹಾಕಿಕೊಳ್ಳಿ. ನಾನು ಇನ್ನೊಂದು ಮಾಡಿ ತೋರಿಸ್ತಾ ಇದ್ದೀನಿ. ನೀವು ನಂಬುವುದಿಲ್ಲ, ತುಂಬಾ ಚೆನ್ನಾಗಿ ಬರುತ್ತದೆ. ಹಾಗೂ ಮಕ್ಕಳ ಟಿಫನಿಗೂ, ನಾಷ್ಟಾ ರೆಸಿಪಿ, ಬ್ರೇಕ್ಫಾಸ್ಟಿಗೂ ಯಾವಾಗಲೂ ಮಾಡಿ ಕೊಡಬಹುದು ಹಾಗೂ ತುಂಬಾ ಚೆನ್ನಾಗಿರುತ್ತದೆ. ನೋಡಿ, ಇವಾಗ ಮುಚ್ಚಳ ಮುಚ್ಚಿ ಅದೇ ರೀತಿ 1 ನಿಮಿಷ ಅಥವಾ 2 ನಿಮಿಷ ಬೇಯಿಸಿಕೊಳ್ಳಿ. ಇದನ್ನು ಗೋಲ್ಡನ್ ಕಲರ್ ಬರುವವರೆಗೂ ಚೆನ್ನಾಗಿ ಬೇಯಿಸಿಕೊಳ್ಳಿ. ಸ್ವಲ್ಪ ದಪ್ಪವಾಗಿ ಮಾಡಿಕೊಂಡರೆ ತುಂಬ ಟೇಸ್ಟಿಯಾಗಿ ಬರುತ್ತದೆ. ನೋಡಿ, ಈ ರೀತಿ ಮಾಡಿಕೊಳ್ಳಿ. ಇದು ಸ್ವಲ್ಪನೂ ಅಂಟುತ್ತಾ ಇಲ್ಲ. ನೋಡಿ ಯಾವ ರೀತಿ ಬಂದಿದೆ. ಇದೇ ರೀತಿ ನೀವು ಮಿಕ್ಕಿರುವ ಎಲ್ಲ ದೋಸೆಯನ್ನು ಹಾಕಿಕೊಳ್ಳಿ. ಈ ನಾಷ್ಟಾ ರೆಸಿಪಿ ಅಂತೂ ತುಂಬಾ ಟೇಸ್ಟಿಯಾಗಿರುತ್ತದೆ. ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಶೇರ್ ಮಾಡಿ, ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ನೋಡಿ, ಈ ರೀತಿ ಮಾಡಿಕೊಡಿ. ಎಷ್ಟು ಫ್ಲಫಿಯಾಗಿ ಸಾಫ್ಟಾಗಿ ಬಂದಿದೆ. ಒಂದು ಸರ್ತಿ ಟ್ರೈ ಮಾಡಿ. ಇದು ಮೊಸರಿನ ಜೊತೆ, ಟೊಮೆಟೊ ಜೊತೆ, ಕೆಚಪ್ ಜೊತೆ ತುಂಬ ಚೆನ್ನಾಗಿರುತ್ತೆ.